ಇಂಗ್ಲಿಷ್ ರೀಡಿಂಗ್ ಅಂಡ್ ರೈಟಿಂಗ್, ಇಂಗ್ಲಿಷ್ ಓದೋದು ಮತ್ತೆ ಬರೆಯೋದು ಎಲ್ರಿಗೂ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿರುವಂತಹ ಒಂದು ವಿಷಯನೇ. ಯಾಕೆಂದ್ರೆ ಕನ್ನಡ ತರ ಇಂಗ್ಲಿಷ್ ಇಲ್ಲದೆ ಇರೋದ್ರಿಂದ ನಮಗೆ ಕನ್ನಡ ಸ್ಪಷ್ಟವಾಗಿ ಓದಕ್ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ನಮಗೆ ಕನ್ನಡನ ಸ್ಪಷ್ಟವಾಗಿ ಓದಕ್ ಬರೋದು ಒಂದು ನಮ್ಮ ಅಭ್ಯಾಸ, ಕಲ್ತಿರೋ ರೀತಿ, ಅಂದ್ರೆ ಅದು ಕಲಿಯೋಕ್ಕೂ ಅಷ್ಟು ಕಾಂಪ್ಲಿಕೇಟೆಡ್ ಏನೂ ಅಲ್ಲ. ಬಟ್ ಇಂಗ್ಲಿಷಲ್ಲಿ ಏನು ಅಂತ ಹೇಳಿದ್ರೆ ನಿಮಗೆ ಒಂದಷ್ಟು ವಿಷಯಗಳಿದೆ. ಸೈಲೆಂಟ್ ಲೆಟರ್ಸ್ ಇದೆ, ಆಮೇಲೆ ಲಾಂಗ್ ವೊವೆಲ್ ಶಾರ್ಟ್ ವೊವೆಲ್ಸ್ ಇದೆ. ಅದು ಕನ್ನಡದಲ್ಲೂ ಇದೆ. ಸೈಲೆಂಟ್ ಲೆಟರ್ಸ್ ಕನ್ನಡದಲ್ಲಿ ಇಲ್ಲ, ಲಾಂಗ್ ವೊವೆಲ್ ಶಾರ್ಟ್ ವೊವೆಲ್ಸ್ ಕನ್ನಡದಲ್ಲೂ ಇದೆ. ಆದ್ರೆ ಕನ್ನಡದಲ್ಲಿ ಲಾಂಗ್ ವೊವೆಲ್ ಶಾರ್ಟ್ ವೊವೆಲ್ಸ್ ಬಂದಾಗ ನಾವು ಕರೆಕ್ಟ್ ಆಗಿ ಸ್ಪಷ್ಟವಾಗಿ ಓದು. ಯಾಕೆಂದ್ರೆ ಒಂದೊಂದು ಅಕ್ಷರಕ್ಕೂ ಒಂದೊಂದು ಶಬ್ದಕ್ಕೂ ಒಂದೊಂದು ಅಕ್ಷರ ಇದೆ. ಇಂಗ್ಲಿಷ್ ಅಲ್ಲಿ ಲಾಂಗ್ ವೊವೆಲ್ಸ್ಗೂ ಅದೇ ಅಕ್ಷರ, ಶಾರ್ಟ್ ವೊವೆಲ್ಸ್ಗೂ ಅದೇ ಅಕ್ಷರ. ಹಾಗಾಗಿ ಲಾಂಗ್ ಎಲ್ಲಿ ಹೇಳಬೇಕು, ಶಾರ್ಟ್ ಎಲ್ಲಿ ಹೇಳಬೇಕು ಅನ್ನೋದಕ್ಕೆ ಒಂದಷ್ಟು ಸ್ಪೆಲ್ಲಿಂಗ್ ರೂಲ್ಸ್ ನಾನು ಹೇಳ್ಕೊಟ್ಟಿದ್ದೀನಿ. ಅದರ ಹೊರತಾಗಿನೂ ಕೆಲವು ವಿಷಯಗಳನ್ನ ಮತ್ತೆ ಪದೇ ಪದೇ ನಾವು ರಿಪೀಟ್ ಮಾಡ್ತಾ ಇರಬೇಕಾಗುತ್ತೆ. ಯಾಕೆಂದ್ರೆ ಅದು ಎಲ್ಲೆಲ್ಲಿ ಬರುತ್ತೆ ಅನ್ನೋದು ಸ್ಪಷ್ಟವಾಗಿ ನಮಗೆ ಐಡಿಯಾ ಒಂದೇ ಪ್ಯಾಟರ್ನ್ ಇಲ್ಲ, ಇಂಥ ಕಡೆ ಮಾತ್ರ ಬರುತ್ತೆ ಅಂತ ಒಂದಷ್ಟು ಪ್ಯಾಟರ್ನ್ಸ್ ಅಲ್ಲಿ ಹೇಳ್ಬೋದು. ಓಕೆ, ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಅದನ್ನ ನಾನು ಲಾಂಗ್ ವೊವೆಲ್ ಕೆಲವು ಕಡೆ ಇಲ್ಲಿ ಇದಾಗುತ್ತೆ, ಆಮೇಲೆ ಕೆಲವೊಂದು ಸೌಂಡ್ಸ್ ಚೇಂಜ್ ಆಗುತ್ತೆ. ಲಾಂಗ್ ವೊವೆಲ್ ಅಂತ ಇರುತ್ತೆ, ಬಟ್ ಅದು ಲಾಂಗ್ ವೊವೆಲ್ ಆಗಿರಲ್ಲ. ಓಕೆ, ಸೊ ಈಗ ಎರಡು ತರದ್ದು ಇವತ್ತು ನಾನು ನಿಮಗೆ ಪಾಯಿಂಟ್ಸ್ ಡಿಸ್ಕಸ್ ಮಾಡ್ತೀನಿ. ಒಂದು, ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ಎಬಿಸಿಡಿ ಮಾತ್ರ ಗೊತ್ತು, ಅಥವಾ ಎಬಿಸಿಡಿ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿಡಿ ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ, ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಕಾಮನ್ ಆಗಿ ನಮಗೆ ವೊವೆಲ್ಸ್ ಇದೆ, ಆದ್ರೆ ಅದು ಎರಡು ವೊವೆಲ್ ಸೇರಿ ಉಚ್ಚಾರಣೆ ಆದಾಗ ಅದರ ಸೌಂಡ್ ಚೇಂಜ್ ಆಗುತ್ತೆ ಅಂತ ಹೇಳಿದ್ರೆ ಯಾವುದು ಫೋನೋಗ್ರಾಮ್ಸ್ ಅಂತ ಹೇಳಿದೆ. ಈಗ ಎ ಯು ಅಂತ ಬಂದಾಗ ಆ ಅಂತ ಹೇಳಬೇಕು, ಓ ಯು ಅಂತ ಬಂದಾಗ ಏನ್ ಹೇಳಬೇಕು, ಓ ಯು ಅಂತ ಬಂದಾಗ ಒಂದೇ ಸೌಂಡ್ ಅಲ್ಲ, 5 ತರದ ಸೌಂಡ್ಸ್ ಇದೆ ಅಲ್ವಾ. ಸೊ ಈಗ ಇಲ್ಲೇ ನೋಡಿ, ಇಲ್ಲಿ ಒಂದು ಕಾಂಬಿನೇಷನ್ ಇದೆ. ಏನ್ ಕಾಂಬಿನೇಷನ್ ಅಂದ್ರೆ ಸೌಂಡ್, ಇದು ಅಕ್ಷರ ಕಾಂಬಿನೇಷನ್ ION ಇದೆ. ION. ಈಗ ಐ ಬಂದು ವೊವೆಲ್, ಓ ಇಸ್ ಆಲ್ಸೋ ವೊವೆಲ್. IO ಬಂದಾಗ ಐ ಉಚ್ಚಾರಣೆ ಏನು ಇ, ಓ ಉಚ್ಚಾರಣೆ ಆ, ಅಥವಾ ಐ ಉಚ್ಚಾರಣೆ ಐ, ಓ ಉಚ್ಚಾರಣೆ ಓ. ಸೊ ಇದು ಲಾಂಗ್ ವೊವೆಲ್, ಶಾರ್ಟ್ ವೊವೆಲ್. ಆದ್ರೆ ಈ ಐ ಮತ್ತೆ ಓ ಬಂದಾಗ ನಿಮಗೆ ಕೆಲವು ಸಲ ಅದು ಸೌಂಡ್ ಚೇಂಜ್ ಆಗುತ್ತೆ. ಅದು ಇಂಡಿವಿಜುವಲ್ ಸೌಂಡ್ ನಾವು ಹೇಳೋ ಅವಶ್ಯಕತೆ ಇರೋದಿಲ್ಲ. ಆಮೇಲೆ IO ಬಂದಾಗ ನಾನು ಕಾಮನ್ ಆಗಿ ನಿಮಗೆ ಹೇಳಿದೆ ಇಒ ಅಂತ ಬರುತ್ತೆ ಅಂತ ಹೇಳಿದೆ. ಉದಾಹರಣೆಗೆ ಪೋಲಿಯೋ, ರೇಡಿಯೋ, ರೇಷಿಯೋ. ಓಕೆ, ಇದು ಫೋನೋಗ್ರಾಮಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ. ಆದ್ರೂ ಕೆಲವು ಕಡೆ ನಿಮಗೆ IO ಬಂದಾಗ ಅದರ ಸೌಂಡು ಅಂತ ಬರುತ್ತೆ. ಓಕೆ, ಸೊ ಈಗ ನಾವು ಇನ್ನೊಂದು ನೋಡಿದ್ವಿ, CIOUS. ಇಲ್ಲಿ IO ಇದೆ, ಬಟ್ ಇದನ್ನ ಟೋಟಲ್ ಆಗಿ ತಗೊಂಡಾಗ ನಾವು ಶಸ್ ಅಂತ ಹೇಳ್ತೀವಿ ಅಲ್ವಾ. ಅದೇ ತರ ಕಾಂಬಿನೇಷನ್ ಇವತ್ತು ನೋಡೋಣ. ಇಲ್ಲಿ ನೋಡಿ, ION ಅಂತ ಅಕ್ಷರ ಇದೆ, ಅದನ್ನ ಅಯಾನ್ ಅಂತ ಹೇಳ್ತೀವಿ. ಅಯಾನ್. ಓಕೆ, ION, ಅಯಾನ್, ಅಯಾನ್, ಅಯಾನಿಕ್, ಅಯೋನೈಸೇಷನ್, ಅಯಾನ್ಸ್, ಸಾಯನ್. ಇಲ್ಲಿ ಮಾತ್ರ ಒಂದು ಪದ ಚೇಂಜ್ ಆಗುತ್ತೆ, ಈ ಪದ ಕಾಮನ್ ಆಗಿ ಬಳಸಲ್ಲ. ಓಕೆ, ಸಾಯನ್ ಅಂತ ಹೇಳ್ಬೇಕು ಅದನ್ನ, ಸಾಯನ್. ಓಕೆ, ಸೊ ಇಲ್ಲಿ ಚೇಂಜ್ ಆಯ್ತಾ, ಇಲ್ಲಿಂದ ಇಲ್ಲಿವರೆಗೆ ಕರೆಕ್ಟ್ ಆಗಿ ಅಯಾನ್ ಅಂತಾನೆ ಇತ್ತು, ಇಲ್ಲಿ ಬಂದಾಗ ಅದು ಚೇಂಜ್ ಆಯ್ತು. ಓಕೆ, ಇದು ಎಕ್ಸೆಪ್ಷನ್. ಈ ತರದ ಇಂಗ್ಲಿಷ್ ಅಲ್ಲಿ ಬಹಳಷ್ಟು ಪದಗಳನ್ನು ನಾವು ಸ್ಟಡಿ ಮಾಡ್ಬೇಕು. ಅದನ್ನ ಪ್ಯಾಟರ್ನ್ ನಾವು ಒಂದೇ ಪ್ಯಾಟರ್ನ್ ಅಲ್ಲಿ ಕಲಿತಾ ಬಂದಿರ್ತೀವಿ. ಆ ಪ್ಯಾಟರ್ನ್ 70% ಮಾತ್ರ ನಾವು ಸೀಮಿತವಾಗಿರುತ್ತೆ. ಉಳಿದಿರೋದು ಏನಿರುತ್ತೆ, ಅದು 30% ಅಲ್ಲಿ ಬಹಳ ವಿಷಯಗಳಿರುತ್ತೆ. ಓಕೆ, ರೈಟ್. ಈಗ ನೋಡಿ, ಇಲ್ಲಿ ಒಂದು ಕಾಂಬಿನೇಷನ್ ಇದೆ, CION. ನಾವು CIOS ನೋಡಿದೀವಿ. ಓಕೆ, ಅದು ಶಸ್. CION ಬಂದಾಗ ಸಿಯಾನ್ ಅಂತ ಹೇಳ್ತೀವಾ? ಇಲ್ಲ. ಸೊ ಇಲ್ಲಿ CION ಇದೆ. CION ಅಲ್ಲಿ ಜಾಸ್ತಿ ಕಾಂಬಿನೇಷನ್ ಅಲ್ಲಿ ಎರಡೇ ಇರೋದು. ಒಂದು ಕೋವರ್ಷನ್, ಇನ್ನೊಂದು ಸಸ್ಪಿಷನ್.
ಕೋವರ್ಷನ್. ಇವೆರಡೇ ಪದ CION ಅಲ್ಲಿ ಕಾಂಬಿನೇಷನ್ ಬರೋದು. ಅದರ ಉಚ್ಚಾರಣೆ ಏನು? ಷನ್. ಓಕೆ, ಅದಲ್ಲದೆ ಷನ್ ನೋಡಿ, ಷನ್ ಇನ್ಯಾವ ತರ ಉಚ್ಚಾರಣೆ ಆಗುತ್ತೆ? CION ಆಯ್ತು. SHION ಬಂದಾಗ್ಲೂ ಷನ್ ಅಂತಾನೆ ಹೇಳ್ಬೇಕು. ಓಕೆ ನೋಡಿ, ಅದರಲ್ಲಿ ಎರಡೇ ವರ್ಡ್ಸ್ ಇರೋದು. SHION ನಲ್ಲಿ ಷನ್ ಅಂತ ಬರೋದು ಎರಡೇ ವರ್ಡ್ಸ್ ಇರೋದು. ಒಂದು ಕುಷನ್, ಫ್ಯಾಷನ್. ಕುಷನ್, ಫ್ಯಾಷನ್. ಓಕೆ ರೈಟ್. ಈಗ ಷನ್ ಕಾಂಬಿನೇಷನ್ ಅಲ್ಲಿ ಇನ್ನೊಂದಿದೆ ನೋಡಿ, SION ಷನ್. SION ಇದು ಆಲ್ರೆಡಿ ನಾವು ಸ್ಪೆಲ್ಲಿಂಗ್ ರೂಲ್ಸ್ ಅಲ್ಲಿ ಮಾಡಿದೀವಿ. ನಾನು ಕನೆಕ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಅಯಾನ್ ಅಂದ್ರೆ ION ಬಂದಿದೆ, ಅದನ್ನ ನಾವು ಸೌಂಡ್ ಬರುತ್ತೆ, ಅನ್ ಅಂತ ಹೇಳ್ಬೇಕು. ಸೊ SION ಷನ್. SION ಷನ್. ಷನ್ನಿಗೆ ಎರಡು ಸೌಂಡ್ ಇದೆ. SION ಷನ್ ಆಗಬಹುದು ಅಥವಾ SION ಅಗೇನ್ ಇಲ್ಲಿ ಷನ್ ಅಂತ ಬರುತ್ತೆ. ಅದು ತೋರಿಸ್ತೀನಿ ಆಮೇಲೆ. SION ಷನ್. ಇದರ ಅರ್ಥ ಏನು? ಇಲ್ಲಿ SI ಇದೆ, ಸೊ SION. ಈ IO ಏನಾಗುತ್ತೆ? ಆಗುತ್ತೆ. S ಉಚ್ಚಾರಣೆ ಶ ಆಗುತ್ತೆ. ಓಕೆ, ಸೊ ಅವಾಗ ಏನಾಗುತ್ತೆ? ಮ್ಯಾನ್ಷನ್, ಮ್ಯಾನ್ಷನ್. ಪೆನ್ಷನ್, ಪೆನ್ಷನ್. ಟೆನ್ಷನ್, ಟೆನ್ಷನ್. ಡೈಮೆನ್ಷನ್, ಡೈಮೆನ್ಷನ್. ಎಕ್ಸ್ಪ್ಯಾನ್ಷನ್, ಎಕ್ಸ್ಟೆನ್ಷನ್. ಸಸ್ಪೆನ್ಷನ್. ಓಕೆ, ಇದು ಎಲ್ಲಿ ಜನ್ ಬರಬೇಕು, ಎಲ್ಲಿ ಷನ್ ಬರಬೇಕು ಅಂತ ನಾನು ಮುಂಚೆನೆ ಹೇಳಿದ್ದೀನಿ. ಓಕೆ, ಸೊ ರೈಟ್. ಡಬಲ್ ಎಸ್ ಬಂದಾಗ ಷನ್ ಅಂತಾನೆ ಹೇಳ್ತೀವಿ, ಏನು ಚೇಂಜ್ ಆಗಲ್ಲ. ಡಬಲ್ ಎಸ್ ಬಂದಾಗಲೂ ಷನ್ ಅಂತಾನೆ ಹೇಳ್ತೀವಿ. SION ಇಟ್ ಈಸ್ ಆಲ್ವೇಸ್ ಷನ್, ಅಲ್ಲಿ ಷನ್ ಅಂತ ಬರೋದಿಲ್ಲ. ನೋಡಿ, ಸೆಷನ್, ಮಿಷನ್, ಕಮಿಷನ್, ಪ್ರೊಫೆಷನ್, ಫ್ಯಾಷನ್. ಓಕೆ, ಆಮೇಲೆ ಇಲ್ಲೊಂದಿದೆ ನೋಡಿ, ಷನ್. ಇದು ಆಲ್ರೆಡಿ ನಿಮಗೆ ಗೊತ್ತು, TION. ಓಕೆ, ಇಂಗ್ಲಿಷ್ ಅಲ್ಲಿ ಜಾಸ್ತಿ ವರ್ಡ್ಸ್ ಇರೋದು ಅಂದ್ರೆ TION ಷನ್ ಅಲ್ಲೇ ಜಾಸ್ತಿ ವರ್ಡ್ಸ್ ಇರೋದು. TION ಅಲ್ಲೇ ಜಾಸ್ತಿ ವರ್ಡ್ಸ್ ಇರೋದು, ಬಹಳ ಸುಮಾರು ವರ್ಡ್ಸ್ ಇದಾವೆ. ಒಂದು 70% ಇಂಗ್ಲಿಷ್ ಅಲ್ಲಿ ನೌನ್ಸ್ ಷನ್ ಇಂದನೇ ವರ್ಡ್ಸ್ ಇರೋದು. ಓಕೆ, SSION ಅಲ್ಲೇ ಜಾಸ್ತಿ ಇಲ್ಲ. ಓಕೆ ರೈಟ್. ಸೊ ನೋಡಿ, ಆಕ್ಷನ್. ಸೊ ಇಲ್ಲಿ TION ಬಂದಿದೆ, ಷನ್. SION ಬಂದ್ರು ಷನ್ ಅಂತ ಹೇಳ್ಬೇಕು. ಆಕ್ಷನ್, ಲೋಷನ್, ಮೋಷನ್, ನೇಷನ್, ನೋಷನ್, ಆಪ್ಷನ್, ಸ್ಟೇಷನ್, ರೇಷನ್. ಸಾರಿ, ಇದು ರ್ಯಾಷನ್ ಆಗುತ್ತೆ, ರೇಷನ್ ಆಗಲ್ಲ. ಇಲ್ಲಿ ನೋಡಿ, ಇನ್ನೊಂದು ಇಲ್ಲಿ TION ಲಾಂಗ್ ವೊವೆಲ್, ಅದನ್ನ ಸ್ಪೆಸಿಫಿಕ್ ಆಗಿ ಹೇಳಬೇಕು. ನೀವು ಯಾವುದೇ ವರ್ಡ್ ಅಲ್ಲಿ ಎಕ್ಸೆಪ್ಷನ್ಸ್ ಇರುತ್ತೆ, ಅಂದ್ರೆ ನಾನು ಹೇಳ್ತಿರೋದು ಮೆಜಾರಿಟಿ ವರ್ಡ್ಸ್ ಅಲ್ಲಿ ನಿಮಗೆ TION ಗಿಂತ ಮುಂಚೆ ವಾವೆಲ್ ಬಂದ್ರೆ, ನಾನು ಲಾಂಗ್ ವಾವೆಲ್, ಶಾರ್ಟ್ ವಾವೆಲ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ನಲ್ಲ, TION ಗಿಂತ ಮುಂಚೆ ವಾವೆಲ್ ಬಂದ್ರೆ ಅದು ಇಟ್ ಈಸ್ ಆಲ್ಮೋಸ್ಟ್ ಎವ್ರಿ ಟೈಮ್ ಇಟ್ ಈಸ್ ಲಾಂಗ್ ವಾವೆಲ್. ಇದು ಲಾಷನ್ ಅಂತ ಹೇಳಲ್ಲ, ಲೋಷನ್ ಅಂತ ಹೇಳಿ. ಮಾಷನ್ ಅಂತ ಹೇಳಲ್ಲ, ಮೋಷನ್. ನ್ಯಾಷನ್ ಅಂತ ಹೇಳಲ್ಲ, ನೇಷನ್. ಅಂದ್ರೆ ಇನ್ನೊಂದು ನಿಮಗೆ TION ಲಾಸ್ಟಿಗೆ ಬರಬೇಕು. TION ಲಾಸ್ಟಿಗೆ ಬಂದಾಗ ಇಟ್ ಈಸ್ TION ಲಾಸ್ಟ್ ಅಲ್ಲಿ ಇದೆ. ಇಲ್ಲಿ ಅದಕ್ಕಿಂತ ಮುಂಚೆ ನಿಮಗೆ ವಾವೆಲ್ ಇದ್ರೆ, TION ಲಾಸ್ಟ್ ಅಲ್ಲಿ ಬಂದು ಅದಕ್ಕಿಂತ ಮುಂಚೆ ವಾವೆಲ್ ಇದ್ರೆ, ಇಟ್ ಈಸ್ ಆಲ್ಮೋಸ್ಟ್ ಎವ್ರಿ ಟೈಮ್ ಇಟ್ ಈಸ್ ಅ ಲಾಂಗ್ ವಾವೆಲ್, ಎವ್ರಿ ಟೈಮ್. ಈಗ ಇಲ್ಲಿ ನೋಡಿ, ಇದು ನೇಷನ್, ನೇಷನ್. ಓಕೆ, ಇಲ್ಲಿ ಒಂದು ವೇಳೆ ನಾನು ಇಲ್ಲಿ AL ಹಾಕಿದ್ರೆ ನೇಷನಲ್ ಆಗಲ್ಲ, ನ್ಯಾಷನಲ್ ಆಗುತ್ತೆ. ಅದೇ ನಾನು ಹೇಳಿದ್ದು, TION ಕೊನೆಯಲ್ಲಿಲ್ಲ. TION ಒಂದು ವೇಳೆ ಕೊನೆಯಲ್ಲಿದ್ದರೆ ಆಲ್ಮೋಸ್ಟ್ ಅದು ಲಾಂಗ್ ವೊವೆಲ್ ಆಗುತ್ತೆ. ಓಕೆ, ಬಟ್ ಇಲ್ಲಿ AL ಹಾಕಿದೀವಿ, ನ್ಯಾಷನಲ್ ಆಗುತ್ತೆ ಹೊರತು ನೇಷನಲ್ ಆಗಲ್ಲ. ಇಂಟರ್ನ್ಯಾಷನಲ್, ನ್ಯಾಷನಲ್. ಅದು AL ತೆಗೆದ್ರೆ ನೇಷನ್. ಓಕೆ, ನೇಷನ್. ರೈಟ್. ಅದೇ ತರ ನೋಷನ್, ಆಪ್ಷನ್. ಆಪ್ಷನ್ ಅಲ್ಲ, ಆಪಲ್ಲಿ ಇನ್ನು P ಇದೆ, ವಾವೆಲ್ ಇಲ್ಲ. ಸ್ಟೇಷನ್, ಇಲ್ಲಿ ನೋಡಿ, ಸ್ಟೇಷನ್, ಸ್ಟೇಷನ್. ಸೊ ಷನ್ ಅಲ್ಲಿ ಎಂಡ್ ಆಗಿದೆಯಾ? ಸೊ ಇಲ್ಲಿ ಬರೋದು, ಅದಕ್ಕೆ ಷನ್ ಗಿಂತ ಮುಂಚೆ ಇರೋದು ನಿಮಗೆ ವಾವೆಲ್ ಕಾಮನ್ ಆಗಿ ನಿಮಗೆ ಏನೇ ಬರುತ್ತೆ, ಜಾಸ್ತಿ ಬರಲ್ಲ. ಎ ಬರುತ್ತೆ, ಯು ಬರುತ್ತೆ. ಓಕೆ, ಇನ್ಸ್ಟಿಟ್ಯೂಷನ್,
ಇನ್ಸ್ಟಿಟ್ಯೂಷನ್ ಬರುತ್ತೆ. ಓಕೆ, ಇನ್ಸ್ಟಿಟ್ಯೂಷನ್ ಅಲ್ಲಿ UTION, ಡಿಸ್ಟ್ರಿಬ್ಯೂಷನ್, ಇನ್ಸ್ಟಿಟ್ಯೂಷನ್. ಓಕೆ, ಆಮೇಲೆ ಇದೊಂದು ಪದ ಎಕ್ಸೆಪ್ಷನ್, ಇದು ರೇಷನ್ ಅಲ್ಲ, ರಾಷನ್. ಓಕೆ, ರಾಷನ್, ಇದಕ್ಕೆ AL ಹಾಕಿದ್ರು ರಾಷನಲ್ ಅಂತ ಹೇಳ್ತೀವಿ. ರಾಷನ್, ರಾಷನಲ್. ಓಕೆ, ನೆಕ್ಸ್ಟ್ SION ಬಂದಾಗ ಇನ್ನೊಂದು ಸೌಂಡ್ ಯಾವ್ದು ಬರೋದು? ಜನ್, ಜನ್, ಜನ್ ಅಂತ ಬರುತ್ತೆ ನೋಡಿ. ವಿಷನ್, ವಿಷನ್, ಒಕೇಶನ್, ಡಿಸಿಷನ್, ಡಿವಿಷನ್, ಪ್ರಾವಿಷನ್, ರಿವಿಷನ್, ಟೆಲಿವಿಷನ್, ಇವಿಷನ್. ಇನ್ನೊಂದು ವಿಶೇಷವಾಗಿರೋದು, ಸೊ ಇವೆಲ್ಲ ಈಗ ನಾನು SSION, SION ಎಲ್ಲ ಮುಂಚೆ ನಾನು ಫೋನೋಗ್ರಾಮ್ಸ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ, ಬಟ್ ಅದು ಈ ಕ್ಯಾಟಗರಿಗೆ ಬರುತ್ತೆ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಈಗ ಇಲ್ಲೊಂದು ವಿಚಿತ್ರವಾಗಿದೆ ನೋಡಿ, GION. ಇದರ ಅರ್ಥ ಏನು? ION ಬಂದಾಗ ಅದು ಅನ್ ಅಂತ ಸೌಂಡ್ ಮಾಡುತ್ತೆ. ಅನ್ ಅಂತ ಸೌಂಡ್ ಮಾಡುತ್ತೆ ಯಾವಾಗ ಯಾವ್ದಾದ್ರು ಕಾನ್ಸನೆಂಟ್ ಜೊತೆ ಸೇರಿದ್ರದು. ION ಸಪರೇಟ್ ಆಗಿದ್ದಾಗ ಅಯಾನ್ ಅಂತ ಹೇಳ್ತೀವಿ ಅಲ್ವಾ, ತೋರಿಸಿದ್ನಲ್ಲ ಅಯಾನ್. ಬಟ್ ಯಾವ್ದಾದ್ರು ಕಾನ್ಸನೆಂಟ್ ಜೊತೆ ಇದ್ರೆ ಅದು TION ಇದ್ರೆ ಶನ್ ಆಗುತ್ತೆ, CION ಇದ್ರೆ ಶನ್ ಆಗುತ್ತೆ, SION ಇದ್ರೆ ಶನ್ ಆಗುತ್ತೆ. ಓಕೆ, ಅನ್ ಸೌಂಡ್ ಬರುತ್ತೆ. ಅದೇ ತರ ಇದರಲ್ಲಿ G ಹಾಕಿದ್ರು ಅದು ಹಾಗೇ ಇರುತ್ತೆ ಸೌಂಡು, ಅದು ಜನ್ ಆಗುತ್ತೆ. GION ಅಲ್ಲಿ ಬರುವಂತಹ ವರ್ಡ್ಸ್ ಬಹಳ ಕಡಿಮೆ. ನಾನು ಬಂದಿರೋದೆಲ್ಲ ಇಷ್ಟು ವರ್ಡ್ಸ್ ಬರೋದು, ಕಾಮನ್ ಆಗಿ ಬರುವಂತ ವರ್ಡ್ಸ್ ಕೊಟ್ಟಿದ್ದೀನಿ ನೋಡಿ. ರಿಲಿಜನ್, ರಿಲಿಜನ್, ಕಂಟೇಜನ್. ಇದರಲ್ಲೂ ಅಷ್ಟೇ ನೋಡಿ, ರಿಲಿಜನ್ ಅಲ್ಲಿ ನಿಮಗೆ ಲಾಂಗ್ ವವೆಲ್ ಬರುತ್ತೆ, ಲಾಂಗ್. ರಿಲಿಜನ್, ಕಂಟೇಜನ್, ಲೀಜನ್, ಲೀಜನ್ ಅಂತ ಹೇಳ್ಬೇಕು, ರೀಜನ್. ಸೊ ಇದರಲ್ಲಿ ಮಾತ್ರ ಒಂದು ಲಾಂಗ್ ವವೆಲ್, ರಿಲೈಜನ್ ಅಂತ ಹೇಳಲ್ಲ, ರಿಲಿಜನ್ ಅಂತ ಹೇಳ್ತೀವಿ. ರಿಲಿಜನ್, ಈ ಲಾಂಗ್ ಈ ಮಾಡ್ತೀವಿ. ರಿಲಿಜನ್, ರಿಲೈಜನ್ ಅಲ್ಲ, ರಿಲಿಜನ್. ಅಂಡ್ ಇದು ರಿಜನ್ ಅಲ್ಲ, ರೀಜನ್. ಇನ್ನು ಇಂಗ್ಲಿಷ್ ಅಲ್ಲಿ ಮತ್ತೆ ಈ ಕಳೆದ ಕ್ಲಾಸಲ್ಲಿ ನಾನು ನಿಮಗೆ ಏನ್ ಹೇಳಿದೆ? DE ಮತ್ತೆ BE. DE ಮತ್ತೆ BE ಬಂದಾಗ ಲಾಂಗ್ B, ಶಾರ್ಟ್ B ಮತ್ತೆ ಇನ್ನೊಂದು ಲಾಂಗ್ B ಅಂತ ಹೇಳಿದ್ದೆ ಅಲ್ವಾ. 3 ತರ ಸೌಂಡ್ ಬರುತ್ತೆ ಅಂತ ಹೇಳಿದ್ದೆ, ರೈಟ್? B, ಬೆ, B, 3 ತರ ಸೌಂಡ್ ಬರುತ್ತೆ. ಅದೇ ತರ RE ಗೂ 3 ತರ ಸೌಂಡ್ ಬರುತ್ತೆ. RE ಬಂದಾಗ ಇಲ್ಲಿ ನೋಡಿ, ಇಲ್ಲಿ ರೀಜನ್ ಅಂತ ಇದೆ, ರೀ, ಇಲ್ಲಿ ರಿ, 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 ರೀಜನ್, ರಿಲಿಜನ್. ಓಕೆ, ಅದನ್ನು ನಾನು ತೋರಿಸ್ತೀನಿ ಆಮೇಲೆ ನಿಮಗೆ. ಇನ್ನೊಂದು ಯಾವುದು ಗೊತ್ತಾಯ್ತಲ್ಲ? ಸೊ ಈಗ ಇದರ ಅರ್ಥ ಏನು? ಲಾಂಗ್ ವವೆಲ್, ಶಾರ್ಟ್ ವವೆಲ್ ಬರಬೇಕಾದ್ರೆ ಒಂದಷ್ಟು ಪ್ಯಾಟರ್ನ್ಸ್ ಗೊತ್ತಿದ್ರು ನಾವು ಕೆಲವು ವರ್ಡ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಆ ವರ್ಡ್ಸ್ ಅಲ್ಲಿ ಕೊನೆಯಲ್ಲಿ ಏನು ಬರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಸೊ ಈಗ ಇದರಲ್ಲಿ ಗೊತ್ತಾಯ್ತಲ್ಲ ನಿಮಗೆ, TION ಕಿಂತ TION ಪಕ್ಕದಲ್ಲಿ ನಿಮಗೆ A ಇದ್ರೆ ಇಟ್ ಈಸ್ ಆಲ್ವೇಸ್ ಲಾಂಗ್, ಲಾಂಗ್ ಎ, ಏಷನ್ ಅಂತಾನೆ ಆಗುತ್ತೆ ಹೊರತು ಆಷನ್ ಆಗಲ್ಲ. ಎಕ್ಸೆಪ್ಟ್ ದಿಸ್ ರಾಷನ್, ಇದೊಂದು ಬಿಟ್ರೆ. ಓಕೆ, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಇದರಲ್ಲಿ ನೋಡಿ, ಇದರಲ್ಲೂ ಅಷ್ಟೇನೆ 2 ತರದ್ದು ಕಾಂಬಿನೇಷನ್ ಇದೆ. ಈಗ ನಾನು ಹೇಳಿದಲ್ಲ ನಿಮಗೆ, ಒಂದೊಂದು ಪ್ಯಾಟರ್ನ್ ನಾವು ಅದರಲ್ಲಿ ಲಾಂಗ್ ವೊವೆಲ್ ಮತ್ತು ಶಾರ್ಟ್ ವೊವೆಲ್ ಐಡೆಂಟಿಫೈ ಮಾಡಬಹುದು. ಈಗ ಇಲ್ಲಿ ನೋಡಿ, ULATI ಓಷನ್, ULATI ಓಷನ್ ಅಂತಿದೆ. ಸಾರಿ, ULATION ಓಷನ್ ಅಲ್ಲ, ON. ಸೊ ಇದರ ಅರ್ಥ LATION ಇಲ್ಲಿ ಲಾಂಗ್ ವೊವೆಲ್ ಇರುತ್ತೆ, ಲೇಷನ್ ಅಂತಾನೆ ಇರುತ್ತೆ, ಲ್ಯಾಷನ್ ಅಂತ ಇರಲ್ಲ. ಓಕೆ, ರೈಟ್? LATION ಈ ತರ ಬಂದ್ರೆ ಇಟ್ ಈಸ್ ಆಲ್ವೇಸ್ ಲೇಷನ್, ಲಾಂಗ್ ವೊವೆಲ್ ಎ. ಅದರ ಜೊತೆಗೆ ಯೂನು ಇದ್ರೆ ನಿಮಗೆ
ಯು ಇದ್ರೆ, ಅದರ ಹಿಂದೆ ಯು ಇದ್ರೆ ಅದು ಇಟ್ ಈಸ್ ಆಲ್ವೇಸ್ ಯು. ಯುಲೇಷನ್ ಅಂತಾನೆ ಇರುತ್ತೆ. ಇದು ಲಾಂಗ್ ಇರುತ್ತೆ, ಇದು ಲಾಂಗ್, ಇದು ಲಾಂಗ್. ಸೊ ಇದು ಲಾಂಗ್ ವೋವೆಲ್ ಇರುತ್ತೆ, ಇದು ಲಾಂಗ್ ವೋವೆಲ್ ಆಗುತ್ತೆ. ಯುಲೇಷನ್, ಅಲ್ಯಾಷನ್ ಅಂತಿರಲ್ಲ, ಅಥವಾ ಯುಲ್ಯಾಷನ್ ಇರಲ್ಲ, ಯುಲೇಷನ್ ಅಂತಾನೆ ಇರುತ್ತೆ. ಎಕ್ಸಾಂಪಲ್ ನೋಡಿ ಇಲ್ಲಿ, ಅಕ್ಯುಮ್ಯುಲೇಷನ್, ಅಕ್ಯುಮ್ಯುಲೇಷನ್, ಆರ್ಟಿಕ್ಯುಲೇಷನ್, ಇಲ್ಲಿ ಕ್ಯೂ, CUQ, ಆರ್ಟಿಕ್ಯುಲೇಷನ್, ಕ್ಯಾಲ್ಕ ಅಲ್ಲ, ಕ್ಯಾಲ್ಕ್ಯುಲೇಷನ್, ಸರ್ಕ್ಯುಲೇಷನ್. ಸೊ ಇದು ಲಾಂಗು, ಇದು ಲಾಂಗು. ಡಿರೆಗ್ಯುಲೇಷನ್, ಸೊ ಇದು ನೋಡಿ, ರೆಗ್ಯುಲೇಷನ್, emulation, formulation, ಅಥವಾ ಯು, ಇನ್ಸುಲೇಷನ್, ಮ್ಯಾನಿಪ್ಯುಲೇಷನ್ ಅಥವಾ ಪಾಪ್ಯುಲೇಷನ್, ಸ್ಪೆಕ್ಯುಲೇಷನ್, ಬಹಳ ಇದೆ. ಅರ್ಥ ಆಯ್ತಾ? ಇದರ ಅರ್ಥ ಏನು ನಿಮಗೆ? ULATION, ಯುಲೇಷನ್ ಅಂತ ಬಂತು ಅಂದ್ರೆ ಯೂನು ಲಾಂಗ್ ಆಗಿರ್ಬೇಕು, ಏನು ಲಾಂಗ್ ಆಗಿರುತ್ತೆ. ಯೂಶುವಲಿ ಒಂದು ಕಾನ್ಸನೆಂಟ್ ಆದ್ಮೇಲೆ, ಒಂದು ವೊವೆಲ್ ಆಗಿ ಒಂದು ಕಾನ್ಸನೆಂಟ್ ಆದ್ಮೇಲೆ ಪಕ್ಕದ್ದು ಎರಡು ಒಂದೇ ತರ ಇರೋದಿಲ್ಲ, ಈ ಕಾಂಬಿನೇಷನ್ ಅಲ್ಲಿ ಮಾತ್ರ ಇರುತ್ತೆ. ಯುಲೇಷನ್, ರೆಗ್ಯುಲೇಷನ್, ಕ್ಯಾಲ್ಕ್ಯುಲೇಷನ್, ಮ್ಯಾನಿಪ್ಯುಲೇಷನ್. ಅರ್ಥ ಆಯ್ತಲ್ವಾ? ಓಕೆ. ಹಾ, ನೆಕ್ಸ್ಟ್ ಇನ್ನೊಂದು ಇದೇ, ಇನ್ನೊಂದು ಪ್ಯಾಟರ್ನ್. ಓಕೆ, ಯು ನಿಮಗೆ ಯು ಲಾಂಗ್ ಇರುತ್ತೆ, ಅದ್ರ ಜೊತೆಗೆ ಆಕ್ಚುಲಿ ಗೆ ಎಷ್ಟು ಸೌಂಡ್ ಇದೆ ಅಂತ ಹೇಳಿದ್ದೆ ನಾನು? ಕಾಂಬಿನೇಷನ್ಗೆ ಎಷ್ಟು ಸೌಂಡ್ಸ್ ಇದೆ, ಎಷ್ಟು ತರದ ಸೌಂಡು ಕಾಂಬಿನೇಷನ್? ಮೈಕ್ ಆಫ್ ಆಗಿದೆ, ಮೈಕ್ ಆನ್ ಆಗಿದೆ? ಓಕೆ. ಗೆ ಒಂದು ಆರ್ ಅಂತ ಹೇಳಿದ್ದೆ ತಾನೆ? ಆರ್, ಇನ್ನೊಂದು ಆರ್, ರೈಟ್? ಆರ್ ಅಥವಾ ಇನ್ನೊಂದು ಅರ್. ಆರ್ ಬಂದಾಗ ಅರ್ ಅಂತಾನು ಬರುತ್ತೆ. ಅರ್ ಅಂತ ಬರೋದು ಎಲ್ಲಿ ನೋಡಿ? ಅರ್ ಅಂತ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ULAR ಇದ್ರೆ, ULAR ಇದ್ರೆ, ಕೊನೆಯಲ್ಲಿ ULAR ಇದ್ರೆ, ಅಥವಾ ಕೊನೆಯಲ್ಲಿ LAR ಅಂತಾನೆ ಇಟ್ಕೊಳ್ಳಿ. ULA ಬೇಕಂತಿಲ್ಲ, LAR ಕೊನೆಯಲ್ಲಿ LAR ಇದ್ರೆ ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಕೊನೆಯಲ್ಲಿ ಮಾತ್ರ LAR ಇದ್ರೆ ಅದು ಲ್ಯಾರ್ ಅಂತ ಹೇಳಲ್ಲ, ಲಾರ್ ಅಂತಾನು ಹೇಳಲ್ಲ, ಲರ್ ಅಂತ ಹೇಳ್ತೀವಿ. ಓಕೆ, ಲರ್ ಅಂತ ಹೇಳ್ತೀವಿ. ಉದಾಹರಣೆಗೆ ಆಂಗ್ಯುಲರ್, ಆಂಗ್ಯುಲಾರ್ ಅಲ್ಲ, ಆಂಗ್ಯುಲರ್, ಸೋಲರ್. ಈಗ ತುಂಬಾ ಜನ ಇದು ಸೋಲಾರ್ ಅಂತ ಹೇಳ್ತೀವಲ್ಲ, ಸೋಲಾರ್, ಸೋಲಾರ್ ಅಲ್ಲ ಇದು ಆಕ್ಚುಲಿ. ಪೋಲಾರ್ ಅಲ್ಲ, ಪೋಲರ್, ಸೋಲರ್, ಸೋಲರ್ ಎನರ್ಜಿ, ಸೋಲರ್, ಸೋಲಾರ್ ಅಲ್ಲ, ಸೋಲಾರ್ ಆಕ್ಚುಲಿ ರಾಂಗ್ ಪ್ರೊನೌನ್ಸಿಯೇಷನ್. ಓಕೆ, ಸೊ ಇಲ್ಲಿ ಸೊ ಇದು AR ನೋಡಿದ್ವಲ್ಲ, ಅದ್ರ ಜೊತೆಗೆ ಇಲ್ಲಿ ಇನ್ನೊಂದು ಕಾಂಬಿನೇಷನ್ ಇದೆ ನೋಡಿ, ULAR. ULAR ಕಾಂಬಿನೇಷನ್ ಬಂದ್ರೆ ಯು ಆಗೇ ಇರುತ್ತೆ. ಈ ಇದೆಯಲ್ವಾ, ಸೌಂಡ್ ಬರುತ್ತೆ. ಓಕೆ, ULAR ಕಾಂಬಿನೇಷನ್ ಇಲ್ಲಿದೆ ನೋಡಿ, ULAR, ULAR, ULAR. ಇಲ್ಲಿ ಎಲ್ಲ ಲಾಂಗ್ ಆಗಿರುತ್ತೆ ನೋಡಿ. ಸರ್ಕ್ಯುಲರ್, ಸೆಲ್ಯುಲರ್, ವ್ಯಾಸ್ಕ್ಯುಲರ್, ಗ್ರಾನ್ಯುಲರ್, ಇನ್ಸುಲರ್, ರೆಗ್ಯುಲರ್. ಇಲ್ಲಿ ವರ್ಡ್ಸ್, ತುಂಬಾ ವರ್ಡ್ಸ್ ಇದೆ. ನೋಡಿ, ರೆಗ್ಯುಲರ್, ಇರ್ರೆಗ್ಯುಲರ್, ಮಾಡ್ಯುಲರ್, ಮಾಲಿಕ್ಯುಲರ್, ಮಸ್ಕ್ಯುಲರ್, ಪರ್ಟಿಕ್ಯುಲರ್.
ಇಲ್ಲಿ ವಿಚಿತ್ರವಾಗಿದೆ ನೋಡಿ. ಇಲ್ಲಿ ಈ ನಾನು ಕಾಮನ್ ಆಗಿರುವ ಈಗ ಎ ಆರ್ ಬಂದಾಗ ಆರ್ ಬರುತ್ತೆ ಅಂತ ಹೇಳಿದ್ನಲ್ವಾ, ಆರ್ ಆರ್ ಅಥವಾ ಆರ್, ರೈಟ್. ಇಲ್ಲಿ ಈ ಒಂದು ಪದದಲ್ಲಿ ಇಲ್ಲಿ ಪಾರ್ ಅಲ್ಲ, PART ನೀವು ಸಪರೇಟ್ ಆಗಿ ತಗೊಂಡ್ರೆ ಪಾರ್ಟ್. ಓಕೆ, ಪಾರ್ಟ್, PART ಪಾರ್ಟ್, ಅಥವಾ PAR ನೀವು ವೈ ಹಾಕಿದ್ರೆ ಏನಾಗುತ್ತೆ, ಪಾರ್ಟಿ, ಪಾರ್ಟಿ. ಆದ್ರೆ ಇಲ್ಲಿ ವೈ ಬದಲು ನಾವು ಐ ಹಾಕ್ತೀವಿ, ಪರ್ಟಿಕ್ಯುಲರ್ ಹಾಕಿದ್ರೆ ಇಲ್ಲಿ ಏನಾಗುತ್ತೆ ಗೊತ್ತಾ, ಇದು ಪಾರ್ಟು ಆಗಲ್ಲ, ಪಾರ್ಟಿನೂ ಆಗಲ್ಲ, ಪಟ್ಟಿ, ಪರ್ಟಿಕ್ಯುಲರ್. ಅಂದ್ರೆ ಇದರ ಅರ್ಥ ಇಲ್ಲಿ ಈ ಒಂದು ಪದದಲ್ಲಿ ಎ ಆರ್ ಇದನ್ನ ನಾವು ಅರ್ ಅಂತ ಹೇಳ್ತೀವಿ. ಪರ್ಟಿಕ್ಯುಲರ್. ಸೊ ಇಲ್ಲಿ ಸಿ ಯು ಇದೆ, ಯು ನಾನು ಹೇಳಿದೆ ULAR ಬಂದ್ರೆ ಕಾಂಬಿನೇಷನ್ ಅಲ್ಲಿ ಅದು ಇಟ್ ಹ್ಯಾಸ್ ಟು ಬಿ ಅ ಲಾಂಗ್ ವೋವೆಲ್. ULAR ನಿಮಗೆ ಅಲರ್ ಅಂತ ಎಲ್ಲೂ ಬರಲ್ಲ, ಯುಲರ್ ಅಂತಾನೆ ಬರಲ್ಲ. ಓಕೆ, ಸೊ ಈ ತರದ್ದು ಒಂದಷ್ಟು ವರ್ಡ್ಸ್ ಅನ್ನ ನಾವು ಅವಾಗ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಆಮೇಲೆ ಅದು ಏನಾಗುತ್ತೆ ಅದು ಹಾಗೆ ನಾವು ಹೇಳ್ತಾ ಹೋಗ್ತೀವಿ. ಇಲ್ಲಿ ಲಾಂಗ್ ವೋವೆಲ್, ಇಲ್ಲಿ ಶಾರ್ಟ್ ವೋವೆಲ್, ಇದು ಲಾಂಗ್ ವೋವೆಲ್ ಬರುತ್ತೆ. ಇದು ಓದ್ತಾ ಅಭ್ಯಾಸ ಆಗೋದು. ಓಕೆ, ರೈಟ್. ಇಲ್ಲಿ ನಾನು ತಗೊಂಡಿದ್ದೀನಿ ನೋಡಿ, ಇದು AR ಇದೆ, ಇಲ್ಲೂ AR ಇದೆ, ಕೊನೆ ಅಕ್ಷರ AR ಇದೆ. ಇಲ್ಲಿ ಕಾರ್ ಆರ್ ಅಂತ ಬರ್ತಾ ಇದೆ. ಇಲ್ಲಿ ವೈಕಾರ್ ಅಲ್ಲ, ಅಥವಾ ಸಾರಿ ಇದು ವಿಕಾರ್ ಅಲ್ಲ, ವಿಕರ್. ವಾರ್ನ ಆಕ್ಚುಲಿ ವಾರ್ ಅಂತ ಹೇಳಲ್ಲ, ವಾರ್ ಅಂತ ಹೇಳ್ತಾರೆ, ಸ್ವಲ್ಪ ಓ ಸೌಂಡ್ ಬರುತ್ತೆ ಅದರಲ್ಲಿ. ಸೋಲಾರ್ ಅಲ್ಲ, ಸೋಲರ್. ಸ್ಟಾರ್ ಆರ್, ಆಲ್ಟಾರ್ ಅಲ್ಲ, ಆಲ್ಟರ್. ಬಾರ್ ಆರ್, ಸೀಡಾರ್ ಅಲ್ಲ, ಆರ್. ಟಾರ್, ಡಿಬಾರ್, ಲೂನಾರ್ ಅಲ್ಲ, ಲೂನರ್. ಫಾರ್, ಮೋಲಾರ್ ಅಲ್ಲ. ಇನ್ನೊಂದು ರೇಡಾರ್, ಪೋಲರ್. ಸಿಗಾರ್, ಶುಗರ್. ಸೊ AR ಬಂದಾಗ ಆರ್ ಅಂತ ಬರೋದು, ಕೊನೆಯಲ್ಲಿ ಆರ್ ಅಂತ ಬರೋ ವರ್ಡ್ಸ್ ಇದು. ಈ ಕಡೆ ಇದೆಯಲ್ಲ ಇವೆಲ್ಲ, ಇದು ನಾವು ಆರ್ ಅಂತ ಹೇಳೋ ಹಾಗಿಲ್ಲ, ಅರ್ ಅಂತ ಹೇಳಿ. ಓಕೆ, ಬ್ರೇಕ್ ಆದ್ಮೇಲೆ ಕಂಟಿನ್ಯೂ ಮಾಡೋಣ.